ಇಲ್ಲಿ 6ನೇ ತರಗತಿ ಟೆಕ್ಸ್ಟ್ ಬುಕ್ ಆಗಿರೋದ್ರಿಂದ ಸರ ಟಫ್ ಕ್ವಶನ್ ತರ್ರಿ ಅಂತೆಲ್ಲ ಕೇಳಕ್ ಹೋಗ್ಬೇಡ್ರಿ. ಬೇಸಿಕ್ ಇಂದ ಹೋಗೋಣ. ಏನೂ ಗೊತ್ತಿಲ್ದವ್ರು ಕೂಡ ಕಲಿತಾ ಹೋಗ್ಬೇಕು. ಹಾಗಾಗಿ ಕೆಲವೊಬ್ರು ಪಂಡಿತರು ಇರ್ತಾರೆ, ಪಂಡಿತರು ದಯಮಾಡಿ ತಾಳ್ಮೆಯನ್ನು ವಹಿಸಬೇಕು. 6ನೇ ಕ್ಲಾಸಲ್ಲಿ IAS ರೇಂಜಿಗೆ ಏನು ಕೊಟ್ಟಿರಂಗಿಲ್ಲ, ನಿಮಗೆ ಬೇಸಿಕ್ ಇಂದಾನೆ ಕೊಡ್ತಾರೆ. ಮೊದಲನೇ ಪ್ರಶ್ನೆ, ಭಾರತವನ್ನ ಜೀರೋ ಇಂದ ಹೀರೋ ಆಗೋನು. ಭಾರತವನ್ನ ಹಿಂದೂಸ್ತಾನ ಎಂದು ಕರೆದವರು ಯಾರು? ಮೊದಲಿಗೆ ಹೇಳ್ಬಿಡ್ತೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ದಯಮಾಡಿ ಯಾರು ಕೂಡ ಹಿಂದೂಸ್ತಾನ ಎಂದು ಕರೆದವರು ಯಾರು? ಗ್ರೀಕರು, ಪರ್ಷಿಯನ್ನರು, ಪೋರ್ಚುಗೀಸರು, ಬ್ರಿಟಿಷರು. ಭಾರತವನ್ನ ಹಿಂದೂಸ್ತಾನ ಅಂತ ಹೇಳಿ ಕರೆದವರು ಯಾರು? ಭಾರತವನ್ನ ಹಿಂದೂಸ್ತಾನ ಎಂದು ಕರೆದವರು ಯಾರು? ರುಖಿಯಾ ಅವರು, ಆಕಾಶ್ ಹೂಗಾರ್ ಅವರು, ದಾದಾಪೀರ್ ಅವರು, ವಿಶ್ವ ಅವರು, ಚಿದು ಅವರು. ಅವರೊಟ್ಟಿಗೆ ನುಕಾಪುರ್, ಸಿದ್ದು, ಪಚ್ಚಿ, ಸಿದ್ದುಗೌಡ ಅಂಡ್ ಸಚಿನ್. ದಯಮಾಡಿ ನನ್ನ ರಿಕ್ವೆಸ್ಟ್ ಅನ್ನು ಒಪ್ಕೋತೀರಿ ಅನ್ಕೊಂಡಿನಿ, ನಿಮ್ಗೆ ಅವಕಾಶ ಕೊಡ್ತೇನೆ. ಪರ್ಷಿಯನ್ನರು ನೋಡ್ರಿ, ಪರ್ಷಿಯನ್ನರು ಅಥವಾ ಅರಬ್ಬಿಯನ್ನರು ಭಾರತಕ್ಕೆ ಬಂದಾಗ ಇಲ್ಲಿ ನಿವಾಸ ಮಾಡ್ತಕ್ಕಂಥ ಜನಾಂಗದವರು ಹಿಂದೂ ಧರ್ಮವನ್ನು ಅನುಸರಿಸ್ತಾರೆ. ಸೊ ಹಾಗಾಗಿ ಇವರು ಹಿಂದೂಸ್ತಾನದವರು, ಹಿಂದೂಸ್ತಾನ್, ಹೌದಾ, ಹಿಂದೂ ಧರ್ಮದವರು ವಾಸಿಸುವಂತ ಸ್ಥಳ ಹಿಂದೂಸ್ತಾನ್ ಅಂತ ಕರೀತಾರೆ. ಗ್ರೀಕರು ಭಾರತವನ್ನ ಏನಂತ ಕರೀತಾರೆ ಕಮೆಂಟ್ ಮಾಡ್ರಿ. ಈ ನಾನು ಅವಕಾಶ ಕೊಟ್ಟಿ ನಿಮಗ. ಗ್ರೀಕರು ಭಾರತವನ್ನ ಏನಂತ ಕರಿತಾ ಇದ್ರು ಅಂದ್ರೆ, ಗ್ರೀಕರು ಭಾರತವನ್ನ ಇಂಡಿಯಾ, ಅವರು ಸಿಂಧೂ ನದಿಯನ್ನ ಇಂಡಸ್ ಅಂತ ಹೇಳಿ ಕರಿತಾ ಇದ್ರು. ಸಿಂಧೂ ನದಿಯ ಪರಿಣಾಮವಾಗಿ ಓಕೆನಾ, ಸಿಂಧೂ ನದಿಯ ಪರಿಣಾಮವಾಗಿ ಇಂಡಸ್ ಹೋಗಿ ಇಂಡಿಯಾ ಆಗಿದೆ. ಭಾರತಕ್ಕೆ ಇಂಡಿಯಾ ಎಂದು ಹೆಸರು ಬರಲು ಕಾರಣ ಸಿಂಧೂ ನದಿ. ಕ್ಲಿಯರಾ? ಪರ್ಷಿಯನರು ಅರಬ್ಬರು ಎರಡು ಒಂದೇ ಬರ್ತದ್ರಿ ಸಂಜು ಅವ್ರೆ. ಹಾಗಾದ್ರೆ ಭಾರತವನ್ನ ಜಂಬೂ ದ್ವೀಪ ಎಂದು ಕರೆಯಲು ಕಾರಣವೇನು? ಜಂಬೂ ದ್ವೀಪ ಅಂತ ಕೂಡ ಕರಿತೀವಿ, ಭರತ ವರ್ಷ ಅಥವಾ ಭರತ ಖಂಡ ಅಂತ ಕೂಡ ಕರಿತೀವಿ. ಭರತ ವರ್ಷ ಅಥವಾ ಭರತ ಖಂಡ, ಭರತ ಖಂಡ. ನೇರಳೆ ಹಣ್ಣುಗಳನ್ನ ಬೆಳೆಯುತ್ತಿದ್ರು ಅನ್ನೋ ಕಾರಣಕ್ಕೆ ಜಂಬೂ ದ್ವೀಪ, ನೇರಳೆ ಹಣ್ಣಿನ ಕಾರಣ. ಇನ್ನು ಭರತ ಎಂಬ ಅರಸನಿಂದ ಆಳ್ವಿಕೆಗೆ ಒಳಪಟ್ಟಿತ್ತು, ಭರತ ಚಕ್ರವರ್ತಿಯ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನೋ ಕಾರಣಕ್ಕಾಗಿ ಭರತ ವರ್ಷ, ಭರತ ಖಂಡ. ಹೌದಾ? ಭಾರತವನ್ನ ಒಂದು ಎಂತಹ ದ್ವೀಪ ಅಂತ ಹೇಳಿ ಕರಿತೀವಿ ಅಂದ್ರೆ ಕಾಮೆಂಟ್ ಮಾಡಿ ನೋಡೋಣ. ಭಾರತ ಒಂದು ಎಂತಹ ದ್ವೀಪ? ಭಾರತ ಒಂದು ಪರ್ಯಾಯ ದ್ವೀಪ. ಇದು ಕೂಡ ಪ್ರಶ್ನೆ ಆಗಿದೆ ನಿಮ್ಮ TET ಎಕ್ಸಾಮ್ಗೆ. ಭಾರತವನ್ನ ಉಪಖಂಡ ಅಂತ ಕೂಡ ಕರೀತಾರೆ. ಭಾರತವನ್ನ ಉಪಖಂಡ, ಭಾರತವನ್ನ ಒಂದು ಉಪಖಂಡ ಅಂತ ಕೂಡ ಕರೀತಾರೆ. ಇದು ಕೂಡ ಪ್ರಶ್ನೆ ಆಗಿದೆ. ಭಾರತಕ್ಕೆ ಬಂದಂತ ಪ್ರಥಮ ಯುರೋಪಿಯನ್ನರು, ಭಾರತವನ್ನು ಬಿಟ್ಟು ಹೋದಂತ ಕೊನೆಯ ಯುರೋಪಿಯನ್ನರು ಯಾರು? ಕಮೆಂಟ್ ಮಾಡಿ. ಭಾರತಕ್ಕೆ ಬಂದಂತ ಮೊದಲ ಯುರೋಪಿಯನ್ನರು ಅವರೇ, ಭಾರತವನ್ನ ಬಿಟ್ಟು ಹೋದಂತ ಕೊನೆಯ ಯುರೋಪಿಯನ್ನರು ಕೂಡ ಅವರೇ. ಅವ್ರು ಯಾರಂದ್ರೆ ಪೋರ್ಚುಗೀಸರು. ವಾಸ್ಕೋಡಿಗಾಮ 1498 ಮೇ 17ಕ್ಕೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನಲ್ಲ, ಅವಾಗ ಬಂದವರು ಕಳ್ಳರು 1962ರವರೆಗೂ ಕೂಡ, 1962, 61, 62ರ ಹೊತ್ತಿಗೂ ಕೂಡ ಆಪರೇಷನ್ ವಿಜಯ್ ಎನ್ನುವಂತ ಕಾರ್ಯಾಚರಣೆ ಮೂಲಕ ಭಾರತವನ್ನು ಬಿಟ್ಟು ಹೋಗ್ತಾರೆ. ಹೌದಾ? ಇದಿಷ್ಟು ನಿಮಗೆ ಗೊತ್ತಿರಬೇಕು. ಅದಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ಮಾಹಿತಿ ಇಲ್ಲಿದೆ. ಭಾರತವನ್ನ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಅಂತ ಕರಿತಾ ಇದ್ರು. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನ ಭಾರತ ಅಂತ ಹೇಳಿ ಕರಿತಾ ಇದ್ರು. ಹೇಗೆ ಬಂತು ಭಾರತ ಅನ್ನೋ ಹೆಸರು ನೋಡ್ತಾ ಹೋದ್ರೆ, ಋಷಭನಾಥನ ಹಿರಿಯ ಮಗ, ಜೈನರ ಪ್ರಥಮ ತೀರ್ಥಂಕರ ಋಷಭನಾಥ, ಆತನ ಹಿರಿಯ ಮಗ ಭರತನೆಂಬ ಚಕ್ರವರ್ತಿ, ಭರತನೆಂಬ ರಾಜ ಇದ್ನಂತೆ. ಆ ಭರತನು ಆಳಿದ ನಾಡನ್ನ ಭರತಖಂಡ, ಭರತ ವರ್ಷ, ಭಾರತ ದೇಶ ಎಂದು ಕರೆಯುತ್ತಿದ್ದರು. ಹೌದ್ರಿ ಪರಶುರಾಮ. ಪರ್ಷಿಯಾ ದೇಶದ ಜನರು ಸಿಂಧೂ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಸೊ ಪರ್ಷಿಯನ್ನರು ಅವರನ್ನ ಸಿಂಧೂ ಅನ್ಲಿಲ್ಲ, ಹಿಂದೂ ಅಂದ್ರು. ಗ್ರೀಕರು ಹಿಂದೂ ಅನ್ಲಿಲ್ಲ, ಇಂಡು ಅಂದ್ರು.
ಕೊನೆಗದು ಇಂಡಸ್ ಆಯ್ತು. ಸಿಂಧೂ ನದಿಯನ್ನ ಇಂಡಸ್ ಅಂದ್ರು. ಅರ್ಥ ಆಯ್ತಾ? ಸೊ ಮಹಮ್ಮದಿಯರು, ಅರಬ್ಬರು ಅಥವಾ ಪರ್ಷಿಯನ್ನರು ಹಿಂದೂಸ್ತಾನ ಅಂತ ಕರೆದ್ರೆ, ಇಂಡಿಯಾ ಅಂತ ಕರೆದವರು ಗ್ರೀಕರು, ಪಾಶ್ಚಿಮಾತ್ಯರು. ಕ್ಲಿಯರಾ? ಪ್ರಶ್ನೆ ಸಂಖ್ಯೆ 2. ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡ ಮೊಟ್ಟ ಮೊದಲ ಕೃತಿ ಯಾವುದು? ಇಡೀ ಭಾರತದಲ್ಲೇ ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡ ಮೊದಲ ಕೃತಿ 6ನೇ ತರಗತಿ ಭಾಗ 1 ಮಲ್ಲಿಕಾ ಅವರೇ. ರಾಮಾಯಣ, ಭಗವದ್ಗೀತೆ, ಋಗ್ವೇದ, ಉಪನಿಷತ್ತುಗಳು. ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು? ಅನ್ನಿ ಬೆಸೆಂಟ್ ಇಲ್ಲೆಲ್ಲ ಬರ್ತಾಳ ಕೋಡಿ, ಅನ್ನಿ ಬೆಸೆಂಟ್ ಅಂತ ಸುಮ್ಮನೆ ಅಡ್ಡಾದಿಡ್ಡಿ ಕಾಮೆಂಟ್ ಹಾಕೋದೆ. ಭಗವದ್ಗೀತೆಯನ್ನ ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಳಿಸ್ತಾರೆ. ಹೌದಾ? ಭಗವದ್ಗೀತೆ ಯಾರಂತದ ಮುಂದ ಹೇಳ್ತೇನೆ. ಜಗತ್ತಿನ ಅತ್ಯಂತ ಪ್ರಾಚೀನ ಸಾಹಿತ್ಯ ಯಾವುದು? ಸಾಹಿತ್ಯಿಕ ಗ್ರಂಥ, ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನ ಗ್ರಂಥ. ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳು ಕಂಡು ಬರ್ತವೆ? ಇದು PC, PSI, FDA, SDA ಎಲ್ಲದಕ್ಕೂ ಕೂಡ ಪ್ರಶ್ನೆ ಆಗಿದೆ. 1028 ಶ್ಲೋಕಗಳು. 1028 ಶ್ಲೋಕಗಳು. 1028 ಶ್ಲೋಕಗಳು. ಅತ್ಯಂತ ಪ್ರಾಚೀನ ವೇದ, ಅತ್ಯಂತ ಪ್ರಾಚೀನವಾದ ವೇದ ಯಾವುದು? ಪ್ರಥಮ ವೇದ ಯಾವುದು ಅಂದ್ರೆ ಅದು ಋಗ್ವೇದ. ಅದು ಋಗ್ವೇದ. ಈ ಋಗ್ವೇದ ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಗ್ರಂಥಗಳ ಸಾಲಿನಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥದ್ದು. ಈ ಋಗ್ವೇದದಲ್ಲಿ ಗಾಯತ್ರಿ ಮಂತ್ರ ಎಷ್ಟನೇ ಮಂಡಲದಲ್ಲಿ ಕಂಡು ಬರ್ತದೆ? ಗಾಯತ್ರಿ ಮಂತ್ರ ಎಷ್ಟನೇ ಮಂಡಲದಲ್ಲಿ ಕಂಡು ಬರ್ತದೆ? ಗಾಯತ್ರಿ ಮಂತ್ರ ಕಂಡು ಬರುವುದು ಎಷ್ಟನೇ ಮಂಡಲದಲ್ಲಿ? 10ನೇ ಮಂಡಲ. 10ನೇ ಮಂಡಲ. ಈ ಗಾಯತ್ರಿ ಮಂತ್ರ ಯಾರಿಗೆ ಸಂಬಂಧಪಟ್ಟಿದೆ? ಗಾಯತ್ರಿ ಮಂತ್ರ ಕಂಡು ಬರೋದು ಸಾವಿತ್ರಿ, ಸೂರ್ಯನ ತಾಯಿ ಆಗಿರ್ತಕ್ಕಂಥ ಸಾವಿತ್ರಿ. ಇದು 3ನೇ ಮಂಡಲ ನೋಡ್ರಿ. 10ನೇ ಮಂಡಲ ಅಲ್ಲ, 3ನೇ ಮಂಡಲ. 10ನೇ ಮಂಡಲದಲ್ಲಿ ಪುರುಷ ಸೂಕ್ತ ವರ್ಣದ ಬಗ್ಗೆ, ಪುರುಷ ಸೂಕ್ತದ ಬಗ್ಗೆ ಮಾಹಿತಿ ಇದೆ. 3ನೇ ಮಂಡಲ ರೈಟ್ ಆನ್ಸರ್. ಓಕೆನಾ? ಸಾವಿತ್ರಿ, ಸೂರ್ಯನ ತಾಯಿ ಆಗಿರ್ತಕ್ಕಂಥ ಸಾವಿತ್ರಿ ಬಗ್ಗೆ ಉಲ್ಲೇಖ ಇದೆ. ಯಾರು ರಚಿಸ್ತಾರೆ? ಕಮೆಂಟ್ ಮಾಡ್ರಿ. ಯಾರು ರಚಿಸ್ತಾರೆ? ವಿಶ್ವಾಮಿತ್ರ. ಋಗ್ವೇದ ಕಾಲದ ಪುರೋಹಿತನನ್ನ ಏನಂತ ಕರೀತಾರೆ? ಋಗ್ವೇದ ಕಾಲದ ಪುರೋಹಿತನನ್ನ ಏನೆಂದು ಕರೆಯಲಾಗ್ತದೆ? ಹೋತ್ರಿ. ಎಲ್ಲಿ ಹೋತ್ರಿ ಅಂದ್ರೆ ಮತ್ತ 7ನೇ ಮಂಡಲ ಸೋಮರಸ. 7ನೇ ಮಂಡಲ ಸೋಮರಸ. ಓಕೆ. ಉಪನಿಷತ್ತುಗಳು ಅಂದ್ರೆ ಏನು? ಉಪನಿಷತ್ ಈ ಪದದ ಅರ್ಥವೇನು? ಪ್ರಶ್ನೆ ಆಗಿದೆ. TT PSI ಯಲ್ಲೂ ಕ್ವಶನ್ ಆಗಿದೆ. ಗುರುವಿನ ಬಳಿ ಕುಳಿತಿಕೋ ಪ್ರಶ್ನೆ ಆಗಿದೆ. ಗುರುವಿನ ಬಳಿ ಕುಳಿತಿಕೋ. ಇಲ್ಲಿ ಸರ ನಾವು ನಿತ್ಕೋ ಒಟ್ ಪಾಠ ಕೇಳು. ಹೌದಾ? ಇಲ್ಲದ ನೋಡ್ರಿ. ವಿಲಿಯಂ ಜೋನ್ಸ್ ಎನ್ನುವಂತ ವ್ಯಕ್ತಿ ಈತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿರ್ತಾನೆ. ಅವನು ಸಂಸ್ಕೃತ ಭಾಷೆಯನ್ನು ಕಲಿತು, ಸಂಸ್ಕೃತ ಭಾಷೆಯನ್ನು ಹೊಗಳಿ ಏನ್ ಮಾಡ್ತಾನಪ್ಪ ಅಂದ್ರೆ, ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಸಲುವಾಗಿ ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ. ಓಕೆನಾ? ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು? ಭಗವದ್ಗೀತೆ. ಶಾಕುಂತಲ ಎನ್ನುವಂತ ನಾಟಕವನ್ನ ಇಂಗ್ಲಿಷ್ ನಲ್ಲಿ ಆತ ತರ್ಜುಮೆ ಮಾಡ್ತಾನೆ. ಓಕೆನಾ? ಉಪನಿಷತ್ತುಗಳು ಪ್ರತಿಯೊಂದು ನಮ್ಮ ದೇಶದ ಸಾಹಿತ್ಯವನ್ನ ಅವರ ಭಾಷೆಗೆ ತರ್ಜುಮೆಯನ್ನ ಮಾಡ್ಕೋತಾರೆ. ಒಂದು ಸಂಸ್ಥೆಯನ್ನು ಕೂಡ ಹುಟ್ಟಾಕ್ತಾರೆ.
ಕಮೆಂಟ್ ಮಾಡ್ರಿ, ಯಾವ ಸಂಸ್ಥೆ? ವಿಲಿಯಂ ಜೋನ್ಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಸ್ಥೆಯನ್ನ ಹುಟ್ಟಿ ಹಾಕಲಾಗುತ್ತೆ. ಆ ಸಂಸ್ಥೆ ಯಾವುದು? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ 1784ರಲ್ಲಿ. ಎಲ್ಲಿ ಹುಟ್ಟಾಕ್ತಾರೆ ಆ ಸಂಸ್ಥೆಯನ್ನ ಅಂದ್ರೆ ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ 1784ರಲ್ಲಿ ದಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎನ್ನುವಂತ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅದರ ಅಧ್ಯಕ್ಷರು ವಿಲಿಯಂ ಜೋನ್ಸ್. ಕ್ಲಿಯರಾ? ಮೂರನೇ ಪ್ರಶ್ನೆ, ಚೇರಾ, ಚೇರಲ, ಚೇರಾ ಇದು ಪ್ರಸ್ತುತ ಯಾವ ರಾಜ್ಯದ ಹೆಸರು? ಅಂದ್ರೆ ಪ್ರಸ್ತುತ ಆ ರಾಜ್ಯಕ್ಕೆ ಬೇರೆ ಹೆಸರಿದೆ, ಆ ರಾಜ್ಯದ ಪುರಾತನ ಹೆಸರು ಕೆಳಕಂಡ ಯಾವ ರಾಜ್ಯದ ಪುರಾತನ ಹೆಸರಾಗಿದೆ? ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಚೇರಾ ಇದು ಯಾವ ರಾಜ್ಯದ ಪುರಾತನ ಹೆಸರು? ಕೇರಳ, ಒರಿಸ್ಸಾ, ಬಿಹಾರ, ದೆಹಲಿ. ಚೇರಾ ಹೆಸರು ನೋಡಿ ಹವಾರ್ದನ ಒಟ್ಟು ಗಾಬರಿ ಪಡಿಸ್ತಾವ, ಮಾಸ್ತರ ಹೆಚ್ಚು ಕಡೆ ಮಾತಾಡಿರಬಾರ್ದು ಅಂತ ಹೇಳಿ. ಕೇರಳ, ಚೇರಾ ಇದು ಪ್ರಸ್ತುತ ಯಾವ ರಾಜ್ಯದ ಹೆಸರಂದ್ರೆ ಕೇರಳ. ಚೇರರು, ಪಾಂಡ್ಯರು, ಚೋಳರು ಓದಿಲ್ಲ ನೀವು? ಓದಿಲ್ಲ? ಓದಿ ತಪ್ಪು ಮಾಡ್ತೀರ ನೋಡ್ರಿ ಅದ. ಇಲ್ಲದ ನೋಡಪ್ಪ ಹುಲಿ. ಪುರಾತನ ಹೆಸರುಗಳು, ಬಿಹಾರವನ್ನ ಮಗಧ ರಾಜ್ಯ ಅಂತ ಕರಿತಾ ಇದ್ರು. ಬಿಹಾರವನ್ನ ಮಗಧ ಸಾಮ್ರಾಜ್ಯ, ಒರಿಸ್ಸವನ್ನ ಕಳಿಂಗ, ಒರಿಸ್ಸವನ್ನ ಕಳಿಂಗ, ಕೇರಳವನ್ನ ಚೇರ, ದೆಹಲಿಯನ್ನ ಇಂದ್ರಪ್ರಸ್ಥ ಅಂತ ಕರಿತಾ ಇದ್ರು, ಅಲಹಾಬಾದನ್ನ ಪ್ರಯಾಗ್ ಅಂತ ಕರಿತಾ ಇದ್ರು, ಈಗ ಪ್ರಯಾಗ್ರಾಜ್ ಅಂತಾನೆ ಕರೀತಾರೆ. ಹೌದಲ್ಲ? ಚೆನ್ನೈ, ಮದ್ರಾಸ್ ಅಂತ, ಅಲಹಾಬಾದನ ಪ್ರಯಾಗ್ ಇದ್ರು, ವಡೋದರವನ್ನ ಬಡಿದ್ರು ಮೊದಲು, ಮುಂಬೈಯನ್ನ ಬೊಂಬಾಯಿ ಅಂತ ಇದ್ರು. ಅವನ್ನೆಲ್ಲ ನೋಟ್ ಮಾಡ್ಕೊಳ್ರಿ. ಕೇಳಿಸ್ತಾ ಇಲ್ವಾ? ಈ ಪೇಜ್ ಕ್ಲಿಯರಾ ನಿಮ್ಗೆ? ನೆಕ್ಸ್ಟ್ ಹೋಗೋಣವಾ? ಈ ಕೆಳಗಿನ ಯಾವುದು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಕೊಡುಗೆಯಾಗಿದೆ? ನಾವೇನು ಕೊಟ್ಟಿವಿ ಗಣಿತ ಶಾಸ್ತ್ರಕ್ಕೆ? ದಶಮಾಂಶ ಪದ್ಧತಿ, ಭಿನ್ನ ರಾಶಿ, ಬೀಜಗಣಿತ, ಶೂನ್ಯ, ಮೇಲಿನ ಎಲ್ಲವು. ಈಗ ಹಾಕಿರೋಣನು ತಪ್ಪು. ಎಟ್ರ ಅಸಹ್ಯ ಮಾಡ್ತೀರ ನಮ್ಮ ದೇಶ ನೀವು. ಸನ್ನಿ ಬಿಟ್ಟು ನಾವೇನು ಕೊಟ್ಟೇ ಇಲ್ಲ. ಜಗತ್ತು ಹುಟ್ಟಿರ್ಲಿಲ್ಲ, ಜಗತ್ತು ಇನ್ನು ಹುಟ್ಟಿರ್ಲಿಲ್ಲ, ಅವಾಗಲೇ ದಶಮಾಂಶ ಪದ್ಧತಿ ಇತ್ತು ದೇಶದಲ್ಲಿ. ಹೌದಲ್ಲ? ಬೇರೆ ದೇಶಗಳಲ್ಲಿ ನಾಗರಿಕತೆನೇ ಹುಟ್ಟಿರ್ಲಿಲ್ಲ. ನಾವು ನಾಗರಿಕತೆ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ವಿ ಅವರಿಗೆ. ಹೌದಾ? ಹೇಳ್ತೇನೆ ಮುಂದೆ ಮುಂದೆ ಒಂದೊಂದೇ 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 ಗೊತ್ತಾಗ್ತಾ ಹೋಗ್ತಾವ ನೋಡ್ರಿ. ಭಾರತೀಯರು ದಶಮಾಂಶ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ, ಭಿನ್ನ ರಾಶಿಯನ್ನ, ಬೀಜಗಣಿತವನ್ನ, ಶೂನ್ಯವನ್ನ. ಅವು ಅರ್ಧಂಬರ್ಧ ಓದಿರೋರು ದನಕಾಯರು ನಮ್ಮ ದೇಶವನ್ನ ಹಾವಾಡಿಗರ ರಾಷ್ಟ್ರ ಅಂದ್ರು. ಹೌದಾ? ದನಕಾಯರು ಅಂದ್ ಹೋಗ್ತಾರ, ಅವ್ರು ಓದಿಲ್ಲ, ಕಲ್ತಿಲ್ಲ. ಹೌದಿಲ್ಲ? ನಮ್ಮ ದೇಶದ ಯೋಗ್ಯತೆ ಅವ್ರಿಗೆ ಗೊತ್ತಿಲ್ಲ, ಮೊದಲು ಅವ್ರ ಯೋಗ್ಯತೆ ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ದೇಶದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಈ ದೇಶದಲ್ಲಿ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. 7 ಜನ್ಮದಾಗ ಪುಣ್ಯ ಮಾಡಿದ್ರು ಮಾತ್ರ ಇಲ್ಲಿ ಹುಟ್ಟುತ್ತಾರೆ. ಕಾಂಜಿ ಪೀಂಜಿಗಳೆಲ್ಲ ಇಲ್ಲಿ ಹುಟ್ಟಲ್ಲ. ಹೌದಾ? ಸೊ ಹಂಗಾಗಿ ಅಂಥವ್ರ ಬಗ್ಗೆ ಗಮನ ಕೊಡಕ್ ಹೋಗ್ಬೇಡ್ರಿ. ನಮ್ಮ ದೇಶದಲ್ಲಿ ಸೇನೆಗೆ ಸೇರಿ ಪ್ರಾಣ ಅರ್ಪಣೆ ಮಾಡ್ತೀನಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಬರ್ತಕ್ಕಂಥ ದೇಶ ಯಾವ್ದಾರು ಇದ್ರೆ ಅದು ಭಾರತ ಮಾತ್ರ. ನೋಡ್ರಿ, 2300 ವರ್ಷಗಳ ಹಿಂದೆನೆ 1000 ವರ್ಷಗಳ ಯುರೋಪಿಗಿನ್ನು ಅಂಕಿ ಅಂಶಗಳ ಬಗ್ಗೆ ಗೊತ್ತಿರಲಿಲ್ಲ. ಅಶೋಕನ ಶಿಲಾಶಾಸನವನ್ನ ಕಂಡಾಗ ಧ್ವನಿಗೆ ಓಕೆನಾ? ಯಾರಿಗೆ ಬರ್ತಿಲ್ಲ ಅವ್ರಿಗೆ ಮತ್ತೇನಾದ್ರೂ ವಿಶೇಷವಾಗಿ ಔಷಧಿ ಕೊಡೋಣಂತೆ. ಅಂಕೆಗಳು, ದಶಮಾಂಶ, ಭಿನ್ನ ರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂತ ಕೊಡುಗೆಗಳು. ಓಕೆನಾ? ಶೂನ್ಯ ಅಥವಾ ಸೊನ್ನೆಯನ್ನ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಿಗ್ತದೆ. ಸೊನ್ನೆ ಇರಲಿಲ್ಲ ಅಂದ್ರೆ ಅವ್ರೇನ್ ಲೆಕ್ಕ ಮಾಡ್ತಾರೆ ದನಕಾಯರು? ಹೌದಾ? ಎಸ್. ನೆಕ್ಸ್ಟ್, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತಿಳಿಸಿದ ಪ್ರಥಮ ವಿಜ್ಞಾನಿ ಯಾರು?
ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ಹೇಳಿದವರು ಕೋಪರ್ನಿಕಸ್, ಜಾನ್ ಕೆಪ್ಲರ್, ಆರ್ಯಭಟ, ವಾಸ್ಕೋಡಿಗಾಮ. ಪ್ರಥಮ ವಿಜ್ಞಾನಿ ಅಂದ್ರೆ ಮತ್ತ ಅವ ಸೈನ್ಸ್ ಓದಿ ವಿಜ್ಞಾನಿ ಆಗಿರ್ಬೇಕೇನ್ಸರ ಹಂಗ್ ತಿಳ್ಕೊಂಡ್ವಿ ಅನ್ನಬಾರ್ದು. ಓಕೆನಾ? ಮೊದಲ ಹೇಳಾಕ್ತೀನಿ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತ ಮೊದಲು ಹೇಳಿದವ್ರು ಯಾರು? ಕ್ಲಿಯರ್ ಕಟ್ಟಾಗಿ ಕೇಳಾಕ್ತೀನಿ ನೋಡ್ರಿ ಕ್ವಶನ್. ಆರ್ಯಭಟನ ಆರ್ಯಭಟಿಯಂ ಅಥವಾ ಸೂರ್ಯ ಕೇಂದ್ರಿತ ಸಿದ್ಧಾಂತ. ಇದು ನೋಡಿ ಕಾಪಿ ಮಾಡಿದವ ಯಾರು? ಇದನ್ನ ನೋಡಿ ಕಾಪಿ ಮಾಡಿದಂತ ಭಾಡ್ಯ ಯಾರಪ್ಪ ಅಂದ್ರೆ ಕೋಪರ್ನಿಕಸ್. ಈ ಭಾಡ್ಯ ಏನ್ ಮಾಡ್ತಾನೆ? ವೈಜ್ಞಾನಿಕವಾಗಿ ಆ ಸಿದ್ಧಾಂತವನ್ನ ಮಂಡಿಸ್ತಾನೆ. ಹೇಳಿದವ್ರು ನಾವು, ನಮ್ಮ ಗ್ರಂಥಗಳನ್ನು ಓದಿ ಕಾಪಿ ಪೇಸ್ಟ್ ಮಾಡಿದವ ಕೋಪರ್ನಿಕಸ್. ಭಾರತೀಯರು ಯಾಕೆ ಹೆಸರುವಾಸಿ ಆಗಲಿಲ್ಲ ಅಂದ್ರೆ, ನಾವು ನಮ್ಮ ಕೆಲಸಗಳನ್ನ ಪ್ರಚಾರ ಮಾಡಲಿಲ್ಲ, ನಮ್ಮ ಬೆಳವಣಿಗೆಯನ್ನ ನಮ್ಮವರೇ ಸಹಿಸಲಿಲ್ಲ. ನಮ್ಮ ದೇಶದಲ್ಲಿ ಆದಂತ ಘಟನೆ ಏನಪ್ಪಾ ಅಂದ್ರೆ, ನಮ್ಮವರಿಗೆ ನಮ್ಮವ ಶತ್ರು. ಸಮುದ್ರಗುಪ್ತ ಒಂದು 10 ಸಾಮ್ರಾಜ್ಯ ಗೆದ್ದ ಅಂದ ಕೂಡಲೇ ಅವನು ಕೆಳಗೆಳೆಯೋದು. ಹೌದಾ? ಯಾರಾದ್ರೂ ಒಬ್ರು ಮ್ಯಾಲೆ ಬೀಳಾಕ್ತಾರಪ್ಪ ಅಂದ್ರೆ ದೋಸ್ತನೇ ಹೇಳ್ತಾನೆ ಮೊದಲು. ಹಂಗಾಗ್ತದ. ಸೊ ಹಾಗಾಗಿ ನಂತರ ಸೂರ್ಯ ಕೇಂದ್ರಿತ ಸಿದ್ಧಾಂತ ಮಂಡಿಸಿದವ ಕೋಪರ್ನಿಕಸ್. ಕೆಪ್ಲರ್ ಯಾವ ಸಿದ್ಧಾಂತವನ್ನ ಮಂಡನೆ ಮಾಡ್ತಾನೆ? ಕೆಪ್ಲರ್ ಗ್ರಹ ಕೇಂದ್ರಿತ ವೆರಿ ಗುಡ್. ವಾಸ್ಕೋಡಿಗಾಮನ ಬಗ್ಗೆ ನಿಮಗೆ ಹೆಂಗಿದ್ರು ಗೊತ್ತಾದ. ಇಲ್ಲ ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಭೂಮಿ ಗುಂಡುಗಿದೆ. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟಿದ್ದು. ಓಕೆ, ಅದನ್ನು ಎತ್ತಿ ಹಿಡಿದಿದ್ದು ಕೋಪರ್ನಿಕಸ್. ಇವನಿಗಿಂತ 1000 ವರ್ಷಗಳ ಹಿಂದೆ ಇದ್ದವನು ಆರ್ಯಭಟ. 1000 ವರ್ಷಗಳ ಹಿಂದೆ ಇದ್ದವನು ಆರ್ಯಭಟ. ಹೌದಾ? ಅಷ್ಟೇ ಅಲ್ಲ, ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನ ಉಜ್ಜಯಿನಿಯಲ್ಲಿ ಫಸ್ಟ್ ಸಿದ್ಧಗೊಳಿಸಿದ್ದೆ ನಾವು. 15ನೇ ಶತಮಾನದಲ್ಲಿ ವಾಸ್ಕೋಡಿಗಾಮ ಅದನ್ನು ಬಳಕೆ ಮಾಡಿಕೊಂಡ. ಈಗ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆನಾ? ಏನು ಮಿಸ್ ಮ್ಯಾಚ್, ಏನು ಮ್ಯಾಚ್ ಇಲ್ಲಲ್ಲ? ಭಾರತದ ಅಣು ವಿಜ್ಞಾನದ ಪಿತಾಮಹ ಯಾರು? ಮೊದಲ ಬಾರಿಗೆ ಪೈಥಾಗೋರಸ್, ಬೋಧಾಯನ, ಕಣಾದ, ಹೋಮಿ ಜಹಾಂಗೀರ್ ಬಾಬಾ. ಅಣು ಸಿದ್ಧಾಂತ ಅಣು ಕಣ ಸಿದ್ಧಾಂತ ಅಥವಾ ಅಣು ಸಿದ್ಧಾಂತ ಯಾರಪ್ಪ ಅಂದ್ರೆ ನಮ್ಮ ಕಣಾದ ಅವರು. ಅವರ ಹೆಸರೇ ಕಣಾದ. ಆಧುನಿಕತೆಯಲ್ಲಿ ನಮ್ಮ ದೇಶದಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಅವರು ಬರ್ತಾರೆ ಮುಂದೆ. ಓಕೆ, ಇಲ್ಲಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಪೈಥಾಗೋರಸ್ನ ಪ್ರಮೇಯಗಳು ನೀವೇನು ಓದ್ತಿರಲ್ಲ, ಆ ಪ್ರಮೇಯಗಳನ್ನ ಆತನಿಗಿಂತ 2 ಶತಮಾನಗಳ ಮೊದಲೇ, 200 ವರ್ಷಗಳ ಮುಂಚೆನೆ ಬೋಧಾಯನ ಅನ್ನುವಂಥ ವಿಜ್ಞಾನಿ ತಿಳಿಸಿಕೊಟ್ಟಿದ್ದ. ಅದನ್ನು ಕಾಪಿ ಪೇಸ್ಟ್ ಮಾಡಿದ್ರು. ವಸ್ತುವಿನ ಅವಿಭಾಜ್ಯ ಕಣವಾದ ಆ ಅಣು ಸಿದ್ಧಾಂತದ ಬಗ್ಗೆ ಕಣಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆ, 2700 ವರ್ಷಗಳ ಹಿಂದೆನೆ ಆತ ಮಾಹಿತಿ ನೀಡಿದ್ದ. ಇವತ್ತಿಗೂ ನಮ್ಮ ದೇಶದಾಗ ನಾವು ಓದಲ್ಲ, ಬಟ್ ರಷ್ಯಾ ದೇಶದಲ್ಲಿ ಆಟೋಮಿಕ್ ಎನರ್ಜಿ, ಅಣುಶಕ್ತಿಗೆ ಸಂಬಂಧಪಟ್ಟಂತೆ ಓದೋಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ದೇಶದ ಕಣಾದನ ಪಾಠ ಅವ್ರ ಬುಕ್ಕಲ್ಲದ, ನಮ್ಮದ್ರಲ್ಲಿ ಇಲ್ಲ. ರಷ್ಯಾದವರು ಓದ್ತಾರ ಕಣಾದನ ಬಗ್ಗೆ, ನಾವು ಓದಂಗಿಲ್ಲ. ಹೌದಾ? ಪ್ರಾಚೀನ ಕಾಲದಿಂದಲೂ ಉಕ್ಕನ್ನ ಭಾರತೀಯರು ತಯಾರು ಮಾಡ್ತಾ ಇದ್ವಿ. ನೌಕೆಗಳ ನಿರ್ಮಾಣದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣದ ಕೇಂದ್ರವಾಗಿತ್ತು. ಹೌದಾ? ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಲಿಕ್ಕೆ ನಾವೇ ಕಾರಣ. ಯಾಕಂದ್ರೆ ಮಾರುತಗಳನ್ನ ಮೊದಲು ಕಂಡುಹಿಡಿದವ್ರೆ ನಾವು. ನೋಡ್ರಿ, ನಾವು ರಾಮಾಯಣದಾಗ ವಿಮಾನ ಹಾರಿಸಿದ್ವಿ. ಯೋಗಶಾಸ್ತ್ರ ಇವತ್ತು ಪ್ರಪಂಚ ಗೊತ್ತಾಗ್ಯದ ಯೋಗ ಅಂದ್ರೆ ಏನು ಅಂತ ಹೇಳಿ. ಹೌದಾ? ಒಡ್ರಿ ಚಪ್ಪಾಳೆ, ಇದು ಭಾರತ.
ನಾವು ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಬಿಟ್ಟು ಮಂದಿ ವಿಷಯದ ಕೈ ಹಾಕೋದು ಜಾಸ್ತಿ ಆಗ್ಯದ. ಹೌದಾ? ಇವತ್ತಿಗೂ ನಮ್ಮನ್ನ ನಾವ ಅವಲೋಕನ ಮಾಡ್ಕೊಂಡ್ರೆ ನಮ್ಮ ಜೀವನದಾಗ ಹೇಳ್ಕೊಳ್ಳಾರ್ದಷ್ಟು ನೋವುಗಳು ಇರ್ತಾವ. ಬಿದ್ದು ಒದ್ದಾಡತ್ರೆ ಪೆಸಿಫಿಕ್ ಮಹಾಸಾಗರ ಮುಚ್ಕೊಂಡು ಹೋಗ್ಬಿಡ್ತದ ಅದು. ಅಷ್ಟು ನೋವು ಇರ್ತಾವು. ಬಾಜು ನೋವಿನ ಬಗ್ಗೆ ಮಾತಾಡೋದು ಪಾಪಲೆ ಹಂಗ ಆಬಾರ್ದಾಗಿತ್ತು ದೋಸ್ತ ಅವಾಗ. ಹೌದಾ? ಎಲ್ಲ ಸಿಗ್ತಾರ ಇಂಥ ಪ್ರಜೆಗಳು. ಆ ತಾನ ಹೊಯ್ಕೊಂಡು ಹೋಗು ಕಟ್ಟು ನೋವು ಇರ್ತಾವ. ಹೌದಿಲ್ಲ? ತನ್ನ ತಾಟ್ನಾಗ ಎಮ್ಮಿ ಬಿದ್ದು ಒದ್ದಾಡ್ತದ. ಬಾಜು ತಾಟ್ದಾಗ ನೊಣ ಬಿದ್ದಿರ್ತದ, ತೆಗೆಕ್ ಹೋಗ್ಕರ್ಲೇ ದೋಸ್ತ ನೊಣ ಬಿದ್ದತ್ ನೋಡು ಅಂತೇಳಿ. ಹೊಡ್ರಿ ಚಪ್ಪಾಳೆ. ಇದು ಭಾರತ. ಹೌದಾ? ನಮ್ಮ ಇತಿಹಾಸದ ಬಗ್ಗೆ ನಮಗೆ ಗೊತ್ತಿಲ್ಲ, ನಮಗೆ ಓದೋ ಆಸಕ್ತಿ ಇಲ್ಲ. ಏನ್ ಮಾಡ್ತೀರಿ? ಬರ್ರಿ ಮುಂದೋಗೋಣ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಯಾವ ದೇಶದಲ್ಲಿ ಇತ್ತು? ಭಾರತ, ಶ್ರೀಲಂಕಾ, ಅಫಘಾನಿಸ್ತಾನ, ನೇಪಾಳ. ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ. ಅವರಿಗೆ ಡೌಟ್, ಅಫಘಾನಿಸ್ತಾನದಾಗ ಬುದ್ಧ ಹೆಂಗ್ ಹೋಗಿದ್ದಲ್ಲ ದೋಸ್ತ? ಅಟ್ಟು ಡೌಟ್ ಐತಿ. ಅಲ್ರಿ, ನಮ್ಮ ಬುದ್ಧ ಅಫಘಾನಿಸ್ತಾನ ಮೇ ಕ್ಯಾ ಕರ್ರತ್ತ ಅಂತಾರೋರು. ಈ ಅಫಘಾನಿಸ್ತಾನ, ಪಾಕಿಸ್ತಾನ ಇವೆಲ್ಲ ನಮ್ಮ ದೇಶದ ಭಾಗಗಳೇ. ಇವೆಲ್ಲ ನಾವು ಕೊಟ್ಟಿವಿ, ತಗೊಂಡೋಗಿರೋ ಕೋಡಿಗಳೇ ಅಂತ ಹೇಳಿ. ಹೌದಾ? ನಾವು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಮಕ್ಕಳು, ನಮ್ಮ ಕೂಸ. ಅಫಘಾನಿಸ್ತಾನ ಇದ್ ರೈಟ್ ಆನ್ಸರ್. ಅಫಘಾನಿಸ್ತಾನ ಇದ್ ರೈಟ್ ಆನ್ಸರ್. ಇಲ್ಲದ ನೋಡ್ರಿ. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್, ಶ್ರೀಲಂಕಾ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ ಇದೆ, ನಮ್ಮಲ್ಲೇ ಇಲ್ಲ. ಹೌದಾ? ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು. ಬಟ್ ಇತ್ತೀಚೆಗೆ ಉಗ್ರರು ಅದನ್ನ ಹಾಳು ಮಾಡ್ಯಾರ. ಫುಲ್ ಹಾಳು ಮಾಡಿಲ್ಲ, ಸ್ವಲ್ಪ ಹಾಳು ಮಾಡ್ಯಾರ, ವಿರೂಪಗೊಳಿಸಿದ್ದಾರೆ ಬಾಂಬ್ ಹಾಕಿ. ಉಗ್ರರು ಅದನ್ನ ಹಾಳು ಮಾಡಿದ್ದಾರೆ. ಆಶ್ಚರ್ಯ ಆಯ್ತು ಸರ್. ಆಶ್ಚರ್ಯ ಅಲ್ಲಪ್ಪ, ಈ ಫ್ಯಾಕ್ಟ್ ಹೈ, ಈ ಫ್ಯಾಕ್ಟ್. ಹೌದಲ್ಲ? ಜಗತ್ತಿನ ನಾನಾ ದೇಶಗಳಲ್ಲಿ ಬೌದ್ಧ ಧರ್ಮ ಇವಾಗಲೂ ರಾಷ್ಟ್ರೀಯ ಧರ್ಮವಾಗಿದೆ. ಇವು ಗಾಬರಿಯಾಗ್ಯಾವ. ಪೋಲ್ ಕೊಟ್ಬಿಟ್ಟೆ, ಅಫ್ಘಾನಿಸ್ತಾನಕ್ಕೆ ಯಾವಾಗ ಹೋಗಿದ್ದ ಬುದ್ಧ ಅಂತೇಳಿ. ಗಾಬರಿ ಆಗ್ಬೇಡ್ರಿ, ಮುಂದೆ ಬರ್ರಿ. ಇದು ಪ್ರಶ್ನೆ ಆಗಿದೆ, KS ಪ್ರಿಲಿಮ್ಸ್ ಪ್ರಶ್ನೆ, UPSC ಪ್ರಶ್ನೆ, FD ಯಲ್ಲೂ ಕೂಡ ಪ್ರಶ್ನೆ ಆಗಿದೆ. ಅಂಗೋರವಾಟ್ ದೇವಾಲಯ ಕಂಡು ಬರುವುದು ಎಲ್ಲಿ? ಜಾವಾ, ಕಾಂಬೋಡಿಯಾ, ಒರಿಸ್ಸಾ, ಮಹಾರಾಷ್ಟ್ರ. PC ಗೂ ಆಗಿದೆ ಪ್ರಶ್ನೆ ಇದು. ಅಂಗೋರ್ವಾಟ್ ದೇವಾಲಯ ಎಲ್ಲಿಂದ ತೆಗದಾರ? ಟೆಕ್ಸ್ಟ್ ಬುಕ್ ಇಂದನ ತೆಗದಾರ ಕ್ವಶನ್. ಯಾವ ಬುಕ್ ಓದ್ಬೇಕು ಮಾಸ್ತರ? ಯಾವ ಬುಕ್ ಓದ್ಬೇಕು ಮಾಸ್ತರ? ಟೆಕ್ಸ್ಟ್ ಬುಕ್ ಓದ ಮೊದಲ. ಇದಾಗ ಗೊತ್ತಿಲ್ಲ, ಗಂಧ ಗಾಳಿ. ಕಾಂಬೋಡಿಯಾ. ಕಾಂಬೋಡಿಯಾ. ಒರಿಸ್ಸಾದ ಪುರಿಯಲ್ಲಿ ಜಗನ್ನಾಥ ದೇವಾಲಯ. ಅದನ್ನ ಎಂತ ಪಗೋಡ ಅಂತಾರ? ಒರಿಸ್ಸಾದ ಪುರಿಯಲ್ಲಿ ಕಂಡು ಬರ್ತದಲ್ಲ ಪಗೋಡ, ಎಂತ ಪಗೋಡ ಅದು? ವೈಟ್ ಪಗೋಡ. ವೈಟ್ ಪಗೋಡ ಅಂತ ಹೇಳಿ ಕರೀತಾರೆ ನೋಡ್ರಿ. ಕಾಂಬೋಡಿಯಾದ ಅಂಗೋರ್ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾದೊಳಗದ. ಜಾವಾದಲ್ಲಿ ಬೋರಾ ಬದೋರ್, ಅಲ್ಲೂ ಕೂಡ ಬೃಹತ್ ಬೌದ್ಧಾಲಯ ಇದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥ ದೇವಸ್ಥಾನಗಳು. ಬ್ಲಾಕ್ ಪಗೋಡ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿ. ನೋಡ್ರಿ, ಇಲ್ಲಿ ಬೇರೆ ದೇಶಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನ ಹಾಡು ಮತ್ತು ನೃತ್ಯದ ಮೂಲಕ ಈಗಲೂ ಕೂಡ ಸೆಲೆಬ್ರೇಷನ್ ಮಾಡುತ್ತಾರೆ. ಹೌದಿಲ್ಲ? ಎಷ್ಟು ನಮ್ಮ ದೇಶದ ಸಂಸ್ಕೃತಿ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ. ಜೈನ ಧರ್ಮದ ಪ್ರಥಮ ತೀರ್ಥಂಕರ ಯಾರು? ಮಹಾವೀರ, ಪಾರ್ಶ್ವನಾಥ, ಋಷಭನಾಥ, ನೇಮಿನಾಥ. ಜೈನ ಧರ್ಮದ ಪ್ರಥಮ ತೀರ್ಥಂಕರ. ವೆರಿ ಗುಡ್. ಆದಿನಾಥ ಅಥವಾ ಋಷಭನಾಥ. ಆದಿನಾಥ ಅಥವಾ ಋಷಭನಾಥ. ಹೌದಾ? ಆದಿನಾಥ ಅಥವಾ ಋಷಭನಾಥ. ಜೈನ ಧರ್ಮದ 24ನೇ ತೀರ್ಥಂಕರ ಯಾರು? 24th. 24. ಆಯುಧ, ಆಕಾಶ್ ಹುಗಾರ್ ಅವರು, ಯಾಸಿನ್ RCB ಅಂಡ್ ಪ್ರಿಯಾಂಕಾ ಜೋಸ್ ಅವರು.
4ನೇ ತೀರ್ಥಂಕರ ವರ್ಧಮಾನ ಮಹಾವೀರ ಅಂತ ಹೇಳಿ ಕರಿತೀವಿ. 23ನೇ ತೀರ್ಥಂಕರ 23 ಪಾರ್ಶ್ವನಾಥ, 22 ನೇಮಿನಾಥ. ಹೌದಾ? ಬ್ರಹ್ಮಚರ್ಯ ಎಂಬ ವಿಶೇಷ ಅಂಶವನ್ನ ನೀಡಿದಂತ ತೀರ್ಥಂಕರ ಯಾರು? ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಹೇಳದವ ಮೊದಲು ಜೀವನದಾಗ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ನೀ ಬ್ರಹ್ಮಚರ್ಯ ಆಗ ಮಗನ ಅಂತನವ. ಮಹಾವೀರ ಏನಂದ? ಕೋಡಿ ಬಾ ಇಲ್ಲಿ, ಜೀವನದಾಗ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂದ್ರ ನೀ ಮೊದಲು ಬ್ರಹ್ಮಚಾರಿ ಆಗು. ಈ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅನ್ನು ಅಂದವ. ಕೈವಲ್ಯ ಜ್ಞಾನವನ್ನ ಪಡಿತಾನೆ ಮಹಾವೀರ. ಇಂದ್ರಿಯಗಳನ್ನ ನಿಗ್ರಹಿಸಿದವನು ಅಂತ ಅರ್ಥ. ವೆರಿ ಗುಡ್. ಬಾ ನನ್ನ ಜೊತೆ ಬಾ ಕೂಡಿ, ಕಾಡಿಗೆ ಹೋಗಿ ತಪಸ್ಸು ಮಾಡುವ. FD ಆಗೋನು, SD ಆಗೋನು, KS ಆಗೋನು, ಲೈಬ್ರರಿಗೆ ಹೋಗಿ ಓದೋನು, ಅನ್ಅಕಾಡೆಮಿಕ್ ಕ್ಲಾಸ್ ಕೇಳೋನು, ಬುಕ್ ಓದೋನು, ನೌಕರಿ ಆದಮೇಲೆ ಚೌಕರಿ ಹಿಂದೆ ಬಂದ ಬರ್ತದ ಬಾ ಅಂತ ಹೇಳಿ ಹೇಳ್ದವ ಯಾರೋ? ಮಹಾವೀರ. ನೋಡ್ರಿ, ಋಷಭನಾಥ ಜೈನ ಮತದ ಮೊದಲನೇ ತೀರ್ಥಂಕರ. ಭಾರತಕ್ಕೆ ಭಾರತ ಅನ್ನುವಂತ ಹೆಸರು ಬರ್ಲಿಕ್ಕೆ ಕಾರಣ ದುಷ್ಯಂತ ಮತ್ತು ಶಾಕುಂತಲೆಯರ ಪ್ರೊಡಕ್ಷನ್. ದುಷ್ಯಂತ ಮತ್ತು ಶಾಕುಂತಲೆಯವರ ಮಗನಾಗಿರ್ತಕ್ಕಂಥ ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿಯಿಂದ ಆಳ್ವಿಕೆಗೆ ಒಳಪಟ್ಟಿದ್ರಿಂದ ಭಾರತ ಅಂತ ಹೇಳಿ ಕರಿತೀವಿ. ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ, ಜೈನ ಮತ, ಸಿಖ್ ಮತಗಳನ್ನ ಬುದ್ಧಿಸಂ, ಜೈನಿಸಂ, ಸಿಕ್ಕಿಸಂ ಅಂತ ಕರಿತೀವಿ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಗೊತ್ತಿರಲಿ. ಓಕೆ, ನಗಬೇಕು ಸನ, ನಗಬೇಕು. ಪ್ರಾಚೀನ ಜಗತ್ತಿನಲ್ಲಿ ವಿಯೆಟ್ನಾಂ ಅನ್ನು ಏನೆಂದು ಕರೆಯುತ್ತಿದ್ದರು? ಬ್ರಹ್ಮದೇಶ, ಸುವರ್ಣ ದ್ವೀಪ, ಚಂಪಾ, ಕಂಬುಜ. ಅಂಬುಜ ಅಲ್ಲ ಮತ್ತ, ಅಂಬುಜ ಅದು ಸಾರಥಿ ಪಿಕ್ಚರು. ಪ್ರಾಚೀನ ಜಗತ್ತಿನಲ್ಲಿ ವಿಯೆಟ್ನಾಂ ಅನ್ನು ಏನೆಂದು ಕರೆಯುತ್ತಿದ್ದರು ಅಂತ ನಳವ ರಂಗಾಯಣ ರಘು. ಅಂಬುಜ ಅಂತ ಹೇಳಿ, ಆ ಅಂಬುಜ ಅಲ್ಲ. ನೌಕರಿ ಆಯ್ತು, ಚೌಕರಿ ಆತ ಪಿಚ್ಚೆ. ರಾಜೇಶ್ ನೋಡ್ರದ ಎಟ್ಟು ಗಾಬರಿ ಆಗ್ಯಾವ ಹುಡುಗರು. ಚಂಪಾ. ಚಂಪಾ ಅಂದ್ರೆ ಹುಡುಗಿ ಹೆಸರಲ್ಲದು. ವಿಯೆಟ್ನಾಂ ಅನ್ನ ಪ್ರಾಚೀನ ಜಗತ್ತಿನಲ್ಲಿ ಚಂಪಾ ಕಲಿ ಏನ್ಬೇಡ್ರಿ, ಮತ್ತೆ ಬರೀ ಚಂಪಾ ಚಂಪಾ ಅಂತ ಕರಿತಾ ಇದ್ರು. ನೋಡ್ರಿ ಇಲ್ಲದ ನೋಡ್ರಿ. ಮಯನ್ಮಾರನ್ನ ಬ್ರಹ್ಮದೇಶ ಅಂತ ಕರಿತಾ ಇದ್ರು. ಮಯನ್ಮಾರನ್ನ ಬ್ರಹ್ಮದೇಶ. ಇಂಡೋನೇಷ್ಯಾದಲ್ಲಿರ್ತಕ್ಕಂಥ ಜಾವಾ, ಸುಮಾತ್ರ ಮತ್ತು ಬಾಲಿಯನ್ನ ಸುವರ್ಣ ದ್ವೀಪ ಅಂತ ಕರಿತಾ ಇದ್ರು. ಸುವರ್ಣ ದ್ವೀಪ. ವಿಯೆಟ್ನಾಂ ಅನ್ನ ಏನಂತ ಕರೆದ್ರು ಅವರು? ಚಂಪಾ ಅಂದ್ರು. ಏನಂದ್ರು? ಈ ಚಂಪಾ ಕಲಿಯ ಲೋಕೋಡಿ, ಚಂಪಾ ಅಷ್ಟೆ. ಕಾಂಬೋಡಿಯವನ್ನ ಏನಂತ ಕರೆದ್ರು? ಕಂಬುಜಾ ಅಂದ್ರು. ಬರ್ಕೋಬೇಕು, ಕತೆ ಅಲ್ಲ ಇದು, ವ್ಯತೆ. ಸುಮ್ ಕುಂತ್ರಿ, ನೌಕರಿನೇ ಚೌಕರಿನೇ. ಮೊದಲ ಕಾಂಪಿಟೇಷನ್. ಅವ್ರು ಕರೆಯೋದ 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ. ಅದ್ರಾಗ ಮತ್ತೆ ರೊಕ್ಕ ಕೊಟ್ಟಾಗೋ ಮಂದಿ ಸ್ವಲ್ಪ ಅದಾವ. ಅದ್ರ ನಡುವೆ ನಮ್ ಜಾಬ್ ಆಗ್ಬೇಕು. ಅದ್ರ ನಡುವೆ ಮಾತ್ರ ರಿಸರ್ವೇಶನ್, ಕ್ಯಾಸ್ಟ್, ಕ್ಯಾಟಗರಿ, HK, ನಾನ್ HK, ಏಜ್ ಕ್ರಾಸ್ ಆಗ್ತದ. ಇಷ್ಟೆಲ್ಲ ಟೆನ್ಷನ್ ಇದ್ರು ನಮ್ಮ ಮಂದಿ ಆರಾಮ್ ಕ್ರಿಕೆಟ್ ನೋಡ್ತಾವ್. ಆರಾಮ್ ನೋಡ್ತಾವ್. ನೋಡ್ ಜೀವನ ಏನಾಗದೆ ದೋಸ್ತ ಅಂತೇಳಿ. ಬಹಳ ಕಷ್ಟ ಇದೆ, ಕಾಂಪಿಟೇಷನ್ ಇದೆ, ಓದ್ಬೇಕು. ನೌಕರಿ ಆಗೋವರೆಗೆ ಎಲ್ಲಾ ತ್ಯಾಗ ಮಾಡಿ ಓದ್ಬೇಕು. ಎಲ್ಲಾ ತ್ಯಾಗ ಮಾಡಿದ್ರೆ ಮತ್ತೆ ಊಟ ಬಿಟ್ರಿ ನೀವು ಸತ್ತ ಹೋಗ್ತೀರಿ. ಊಟ ಮಾಡ್ರಿ, ಚಂದ ಊಟ ಮಾಡಿ, ಒಂದ್ ಒಳ್ಳೆ ಪ್ಲೇಸ್ ಟೈಮಿಂಗ್ ನೋಡಿ ಚಂದ ಓದ್ಬೇಕು. ಹೌದಾ? ನೌಕರಿ ಹಿಡಿದ್ಮೇಲೆ 52 ಇಂಚ್ TV ಒಳಗೆ ನೋಡ್ಬೋದು ನೀವು ಮ್ಯಾಚ್. ಚಂದ ಊಟ ಮಾಡಿ ಒಳ್ಳೆ ಜಗದೊಳಗ, ಓಕೆನಾ, ಕುಂತು ಚಂದ ಓದಿ ನೌಕರಿ ಮಾಡ್ಕೊಳ್ರಿ. ಆಮೇಲೆ ಬೆಕ್ಕದ್ ನೋಡ್ರಂತ. ಈ ಕೆಳಗಿನ ಯಾವುದು ಕರ್ನಾಟಕದ ಆಡಳಿತ ವಿಭಾಗ ಅಲ್ಲ? ಕರ್ನಾಟಕದಾಗ ಒಟ್ಟು 4 ಅದಾವು. ಅದ್ರಾಗ ಯಾವುದಲ್ಲ ಅಂತ? ಬೆಳಗಾವಿ, ಬೆಂಗಳೂರು, ಮೈಸೂರು, ವಿಜಯನಗರ. ಊಟ ಮಾಡಂದ್ರೆ ಮತ್ತೆ ಹಂಡೆ ಗಟ್ಲೆ ತಿನ್ನಬಾರ್ದು. ಊಟ ಮಾಡ್ರಿ ಅಂದ್ರೆ ಹಂಡೆ ಗಟ್ಲೆ ತಿನ್ನಬಾರ್ದು. ಲೈಟ್ ಆಗಿ ತಗೋಬೇಕು. ಸುಮ್ ಲೈಟ್ ಆಗಿ ಬದುಕಕ್ಕೆ ಎಷ್ಟು ಬೇಕಷ್ಟು. ಹಂಡೆ ನೋ ನೋ ಹಂಡೆ, ಓನ್ಲಿ ಪ್ಲೇಟ್. ಒಂದು ಗಂಗಾಳದ ಮುಗಿಸಿ ಎದ್ದು ಬಿಡ್ಬೇಕು.
ವಿಜಯನಗರ. ವಿಜಯನಗರ ನೋಡ್ರಿ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ, ನಮ್ಮ ತೊಗರಿಯ ಕಣಜ ಕಲಬುರಗಿ, ಒಟ್ಟಾರೆ 4 ಕಂದಾಯ ವಿಭಾಗಗಳು ಇದರದಕ್ಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ಐತಿ ನೋಡಿ, ಇಲ್ಲಿ ಕೋಡಿ ನೋಡ್ರಿ, ಇದು ಬೆಳಗಾವಿ. ಯಾಗಾವಿ ಇದು? ಬೆಳಗಾವಿ. ಎಂತಬುರ್ಗಿ ಕಲಬುರಗಿ, ಎಂತಳೂರು ಬೆಂಗಳೂರು, ಯಾವಸೂರು ಮೈಸೂರು. 4 ಗೊತ್ತಿರ್ಬೇಕು. ಮತ್ ಯಾವ್ಯಾವ ಡಿಸ್ಟಿಕ್ ಬರ್ತದ ಅನ್ನೋದು ಮ್ಯಾಪ್ ಒಳಗ ಇದೆ, ಓದ್ಕೋಬೇಕು ನೋಡ್ರಿ. ಇಲ್ಲಿ ಬೆಳಗಾವಿ ವಿಭಾಗದೊಳಗ ಬೆಳಗಾವಿ ಬಂತು, ಬಿಜಾಪುರ, ಬಾಗಲಕೋಟೆ, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ. ಗೋವಾ ಬರಲ್ಲ, ಗೋವಾ ಮ್ಯಾಪ್ ಆಚೆ ಆಯ್ತದು. ಗೋವಾ ಸೇರಿಸ್ಕೊಂಡ್ರಿ ಮತ್ ನೀವು, ನಮ್ದಲ್ಲದು. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಗದಗ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ. ಕಲಬುರಗಿ ವಿಭಾಗದಾಗ ಯಾವ ಬರ್ತಾವ ನೋಡ್ರಿ? ಬೀದರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಹೌದಾ? ನಮ್ಮ ಮೈಸೂರು ಭಾಗದಲ್ಲಿ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ. ನಾನು ನಿಮಗೆ ಕ್ಲಾಸ್ ಆದ್ಮೇಲೆ ಈ PDF ಅನ್ನು ಗ್ರೂಪಿಗೆ ಹಾಕ್ತೀನಿ. ಕ್ಲಾಸ್ ಆದ ನಂತರ ಈ PDF ಅನ್ನು ಗ್ರೂಪಿಗೆ ಹಾಕ್ತೀನಿ. ಅಲ್ಲಿ ಕಾಚಾಪಿಚಿ ಮಾಡಿರಂಗಿಲ್ಲ, ನೋ ಕಾಚಾಪಿಚಿ. ಕ್ಲಿಯರ್ ಮ್ಯಾಪ್ ಹಾಕಿರ್ತೀನಿ, ಅಲ್ಲಿ ತೆಗೆದು ಚಂದ ನೋಡಿ ಬರ್ಕೊಳ್ರಿ. ಓಕೆನಾ? ನೋಡ್ರಿ, ನಮ್ಮಲ್ಲಿ ಬೆಂಗಳೂರು ವಿಭಾಗ 9 ಜಿಲ್ಲೆಗಳು, ಮೈಸೂರು ವಿಭಾಗ 8 ಜಿಲ್ಲೆಗಳು, ಬೆಳಗಾವಿ 7, ಕಲಬುರಗಿ 7, ಒಟ್ಟು 31 ಜಿಲ್ಲೆ. 31ನೇ ಜಿಲ್ಲೆ ನಮ್ದೇ, ವಿಜಯನಗರ. ಟೆಲಿಗ್ರಾಮ್ ಅಲ್ಲಿ ಓದು ಬರಹ ಪುಸ್ತಕ ಸರ್ಚ್ ಮಾಡೋದು ಸಿಗ್ತದ. ಕರ್ನಾಟಕದ ಬೆಂಗಳೂರು ವಿಭಾಗವನ್ನ ಆಳಿದ ಪ್ರಪ್ರಥಮ ಪ್ರಾಚೀನ ರಾಜಮನೆತನ ಯಾವುದು? ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು. ಬೆಂಗಳೂರು ವಿಭಾಗವನ್ನ ಆಳ್ವಿಕೆ ನಡೆಸಿದ ಮೊಟ್ಟ ಮೊದಲ ರಾಜಮನೆತನ? ಬೆಂಗಳೂರು ವಿಭಾಗದಲ್ಲಿ ಕೋಲಾರ ಬರ್ತದ. ಗಂಗರ ಪ್ರಥಮ ರಾಜಧಾನಿ ಕುವಲಾಲಪುರ, ಇಟ್ ಮೀನ್ಸ್ ಕೋಲಾರ, ಕೋಲಾರ ಅಥವಾ ಕೋಲಾರ. ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿಸಿದ ಮೊಟ್ಟ ಮೊದಲ ಮನೆತನ ಯಾವುದು? ಆಡಳಿತ ಭಾಷೆ, ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿಸಿದ ಮೊಟ್ಟ ಮೊದಲ ಮನೆತನ ಕದಂಬರು, ಕದಂಬರ ದೊರೆ ಕಾಕುತ್ಸವರ್ಮ. ಹುಲಿ ಅವ, ರಾಜ ಹುಲಿ. ಯಾರು ಪ್ಲಸ್ ಕ್ಲಾಸ್ ಒಳಗದರಿ, ಕರ್ನಾಟಕ ಹಿಸ್ಟ್ರಿ ಮಾಡಿದ್ದೆ ಒಮ್ಮೆ ನೋಡ್ರಿ, ರೆಕಾರ್ಡೆಡ್ ಕ್ಲಾಸ್. ಕಾಕುತ್ಸವರ್ಮ ಅಂದ್ರೆ ಯಾರಂತ ಗೊತ್ತಾಗ್ತದ, ಪ್ರಭಾಸ್ ಇದ್ದಂಗವ. ಹೌದಾ? ಕರ್ನಾಟಕವನ್ನ ಏಕೀಕೃತ ಆಡಳಿತಕ್ಕೆ ಒಳಪಡಿಸಿದ ಮನೆತನ ಯಾವುದು? ಕರ್ನಾಟಕವನ್ನ ಏಕೀಕೃತ ಆಡಳಿತಕ್ಕೆ ಒಳಪಡಿಸಿದ ಮನೆತನ RCB ಅವರು, ಆಯುಧ ಅವರು, ವಿಶ್ವ ಅವರು, ಶೀತಲ್ ಅವರು, ಶೋಯಬ್ ಅವರು. ಬೆಂಕಿ ಮನೆತನ ಅದು. ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನಿಗೆ ಹುಚ್ಚನಾಯಿ ಹೊಡೆದಂಗೆ ಹೊಡಿತಾನವ. ನರ್ಮದಾ ನದಿ ಕಾಳಗದಲ್ಲಿ ಬಿದ್ದು ಒದ್ದಾಡುವಳಿಕ್ ಶುರು ಮಾಡ್ತಾನೆ ಹರ್ಷವರ್ಧನ. ಐಹೊಳೆ ಶಾಸನದಲ್ಲಿ ಅದ್ಭುತವಾದ ಮಾಹಿತಿ ಇದೆ. ನಮ್ಮ ಇಮ್ಮಡಿ ಪುಲಕೇಶಿ. ದಕ್ಷಿಣ ಭಾರತ ಅಥವಾ ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಸ್ವತಂತ್ರವಾದ ರಾಜಮನೆತನ? ಸಿಮುಕ ಬರ್ತಾನಿಲ್ಲಿ. ಶಾತವಾಹನ ಮನೆತನದ ಸ್ಥಾಪಕ ಸಿಮುಕ. ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ. ಗಂಗಾ, ದಡಿಗ ಮತ್ತು ಮಾಧವ. ಬಾದಾಮಿ ಚಾಲುಕ್ಯರು ಜಯಸಿಂಹ. ಹೌದಾ? ಮನೆತನಗಳು ಗೊತ್ತಿರಬೇಕು. ರಾಜಲಾಂಛನ, ಶಾತವಾಹನರ ಲಾಂಛನ ಯಾವುದು? ಶಾತವಾಹನರ ಲಾಂಛನ ಯಾವುದು? ಕಮೆಂಟ್ ಮಾಡ್ರಿ. ವರುಣ, ವರಹ ಅಲ್ಲ, ವರುಣ. ಕದಂಬರದು ಸಿಂಹ, ಗಂಗರದು ಮದಗಜ ಆನೆ, ಮದವೇರಿದ ಆನೆ. ಬಾದಾಮಿ ಚಾಲುಕ್ಯರದು ವರಹ. ಎಂತ ವರಹ? ಬಲಮುಖದ ವರಹ. ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಟೆಕ್ಸ್ಟ್ ಬುಕ್ ಒಳಗೆ ಇಷ್ಟ ಕೊಟ್ಟಾರಣ, ಇಷ್ಟ ಓದ್ತೀನಿ ಅನ್ನೋದು ಮಾಡಬಾರ್ದು. ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಗೊಂಡು ಹೋಗ್ಬೇಕು, ಅನುಕೂಲ ಆಗ್ತದೆ. ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಪಾಳೆಗಾರರು ಆಳ್ವಿಕೆ ಮಾಡುತ್ತಿದ್ದ ಭೂ ಪ್ರದೇಶವನ್ನ ಏನೆಂದು ಕರೆಯುತ್ತಿದ್ದರು? ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ, ಆ ವಿಜಯನಗರದ ಅರಸರು ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಅಲ್ಲಿ
ಪಾಳೆಗಾರರು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಪ್ರದೇಶವನ್ನ ಏನಂತ ಕರಿತಾ ಇದ್ರು? ನಾಡು, ಪ್ರಾಂತ್ಯ, ಪಾಳೆಪಟ್ಟು, ನಾಯಂಕರ ಪದ್ಧತಿ. ಅದು ನಾಯಕರ ಆಗಿದೆ, ನಾಯಂಕರ ಮಾಡ್ಕೊಳ್ರಿ. ಬಂತು ನೋಡ್ರಿ ಪೋಲ್. ಅದರ ಮೇಲೂ ಪ್ರಶ್ನೆ ಆಗಿದೆ, ನಾಯಂಕರ ಪದ್ಧತಿಯ ಮೇಲೂ ಕೂಡ ಪ್ರಶ್ನೆ ಆಗಿದೆ. ಏನಂತ ಹೇಳ್ತೀನಿ. ಪಾಳೆಪಟ್ಟು ಅಂತ ಕರಿತಾ ಇದ್ರು, ಪಾಳೆಪಟ್ಟು. ಸರ್ ಹಂಗಾರೆ ನಾಯಂಕರ ಪದ್ಧತಿ ಅಂದ್ರೆ ಏನ್ರಿ? ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಕೆಲವೊಂದು ಸಾಮಂತರು ಯುದ್ಧ ಕಾಲದಲ್ಲಿ ತಮ್ಮ ಸೇನೆಯನ್ನ ಒದಗಿಸ್ತಾ ಇದ್ರು. ಹೌದಾ? ಯುದ್ಧ ಕಾಲದಲ್ಲಿ ತನ್ನ ಸೇನೆಯನ್ನು ಒದಗಿಸ್ತಾ ಇದ್ರು. ಸರ್ ಭೂಗೋಳದ ಪ್ರಶ್ನೆಗಳು ಬಂದಿಲ್ಲ ಸರ್. ಮತ್ತೆ ವಿಭಾಗಗಳಂದ್ರೆ ಮತ್ತೆ ಎದ್ರೊಳಗೆ ಬರ್ತಾವ? ಮೊಹಮ್ಮದ್ 4 ಆಡಳಿತ ವಿಭಾಗಗಳಂದ್ರೆ ಎದ್ರೊಳಗೆ ಬರ್ತಾವ? ಬರೀ ಇಂಥವ. ನೋಡ್ರಿ, ಇಲ್ಲಿದೆ ನೋಡ್ರಿ, ಕುವಲಾಲಪುರ ಅವರ ಮೊದಲ ರಾಜಧಾನಿ ಗಂಗರ್ದು. ಓಕೆ, ಇಲ್ಲಿದೆ ನೋಡ್ರಿ, ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಪಾಳೆಗಾರರು ಆಳುತ್ತಿದ್ದ ಭೂ ಪ್ರದೇಶವನ್ನ ಪಾಳೆಪಟ್ಟು ಅಂತ ಕರಿತಾ ಇದ್ರು. ಪಾಳೆಪಟ್ಟು ಅಂತೇಳಿ ಕರಿತಾ ಇದ್ರು. ಇಲ್ಲಿದೆ ನೋಡ್ರಿ, ಪಾಳೆಪಟ್ಟು ಕಾಣಿಸ್ತಾ ಇದೆ ಅಲ್ವಾ? ಕ್ಲಿಯರ್? ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ದಾಖಲಾಗಿರುವುದು. ನೋಡ್ರಿ, ಇದೇನು ಜಿಯೋಗ್ರಫಿ ಅದೋ, ಎಕನಾಮಿಕ್ಸ್ ಅದೋ, ಸೈನ್ಸ್ ಅದೋ? ಮಿಸ್ ಮ್ಯಾಚ್ ಆಗ್ತಾ ಇದೆ ಸರ್ ಇವಾಗ್ಲೂ. ಇವಾಗ ಕ್ಲಿಯರ್ ಇದೆ ಅಲ್ವಾ? ನೋ ಸರ್, ಕ್ಲಿಯರ್ ಇದೆ. ಓಕೆ ಓಕೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ದಾಖಲಾಗಿರುವುದು ಕೋಲಾರ, ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲಾಗಿರ್ತಕ್ಕಂಥದ್ದು ಇಲ್ಲಿ. ಓಕೆನಾ? ಇನ್ನು ಬೆಂಗಳೂರು ವಲಯದಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ, ಬೆಂಗಳೂರು ವಲಯದಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ನೋಡಿ, ಇಲ್ಲಿದೆ ಬೆಂಗಳೂರು ವಲಯ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಈ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್. ಕೋಲಾರ ಜಿಲ್ಲೆ ಬೆಂಗಳೂರು ವಲಯದಲ್ಲಿ ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ಶಿವಮೊಗ್ಗ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ. ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ. 3 ಗೊತ್ತಿರಬೇಕು. ಅತಿ ಹೆಚ್ಚು ಮಳೆ ಬೀಳೋದು ಶಿವಮೊಗ್ಗ, ಅತಿ ಕಡಿಮೆ ಚಿತ್ರದುರ್ಗ. ಎಂಥ ವಾಯುಗುಣ ಇದೆ? ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ. ಕ್ಲಿಯರ್? ಕೇಳಿಸ್ತಾ ಇದೆನಾ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರುವ ಜಿಲ್ಲೆ ಯಾವುದು? ಕಮೆಂಟ್ ಮಾಡ್ರಿ. ಕರ್ನಾಟಕದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಮಳೆ ದಾಖಲಾಗಿರ್ತಕ್ಕಂಥ ಜಿಲ್ಲೆ ಉಡುಪಿ, ಶಿವಮೊಗ್ಗ ಅಲ್ಲ. ಪ್ರೆಸೆಂಟ್ ಅತಿ ಹೆಚ್ಚು ಮಳೆ ದಾಖಲಾಗಿರ್ತಕ್ಕಂಥ ಜಿಲ್ಲೆ ಉಡುಪಿ. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಯಾವುದು? ಕಮೆಂಟ್ ಮಾಡ್ರಿ. ಇಡೀ ದಕ್ಷಿಣ ಭಾರತದಲ್ಲೇ ಆಗುಂಬೆ, ಅದಕ್ಕೆ ಅದನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿ ಕರಿತೀವಿ. ದಕ್ಷಿಣ ಭಾರತದ ಚಿರಾಪುಂಜಿ, ಕಾಳಿಂಗ ಸರ್ಪಗಳ ರಾಜಧಾನಿ, ನಿತ್ಯ ಹರಿದುರಣ ಕಾಡುಗಳ ಶಾಶ್ವತ ಸಂಶೋಧನಾ ಕೇಂದ್ರವು ಅಲ್ಲೇ ಇದೆ. ಮುಂದೋಗೋಣ. ಜೋಗ ಜಲಪಾತ ನಿರ್ಮಾಣವಾಗಿರುವುದು ಯಾವ ನದಿಗೆ? ತುಂಬಾ ಈಸಿ ಪ್ರಶ್ನೆ. ಘಟಪ್ರಭಾ, ನೇತ್ರಾವತಿ, ಶರಾವತಿ, ಕಾವೇರಿ. ಜೋಗ ಜಲಪಾತ ನಿರ್ಮಾಣವಾಗಿರ್ತಕ್ಕಂಥದ್ದು ಶರಾವತಿ ನದಿಗೆ ಅಡ್ಡಲಾಗಿ. ಶರಾವತಿ ನದಿಗೆ. ಕ್ಲಿಯರ್? ಗೋಕಾಕ ಜಲಪಾತ ಆಯುಧ ಅವರು, ದುರ್ಗಮ್ಮ ಅವರು, VNY, ಆಕಾಶ್ ಅಂಡ್ ಮಲ್ಲಿಕಾ ಅವರು.
ಕರ್ನಾಟಕದ ನಯಾಗಾರ ಅಂತ ಹೇಳಿ ಕರಿತೀವಿ ಗೋಕಾಕ್ ಜಲಪಾತವನ್ನ. ಕರ್ನಾಟಕದ ನಯಾಗಾರ. ಗೇರು ಸೊಪ್ಪ ಅಂತೇಳಿ ಯಾವ ಜಲಪಾತವನ್ನ ಕರಿತೀವಿ? ಗೇರು ಸೊಪ್ಪ. ಪ್ರಶ್ನೆ ಆಗಿದೆ. ಜೋಗ ಜಲಪಾತ. ಜೋಗ ಜಲಪಾತ. ನೇತ್ರಾವತಿ ನದಿಗೆ ಯಾವ ಜಲಾಶಯ ನಿರ್ಮಾಣವಾಗಿದೆ? ಕಮೆಂಟ್ ಮಾಡಿ ನೋಡೋಣ. ಬಂಡಾಜೆ ಫಾಲ್ಸ್ ಒಂದು ಜಲಾಶಯ. ಯಾವುದು ಜಲಾಶಯ? ಎಂತ ಜಲಾಶಯ ಅಂತೀವಿ? ವೆರಿ ಗುಡ್. ಎತ್ತಿನ ಹೊಳೆ ಯೋಜನೆ. ಅದು ಮಲಪ್ರಭಾ ನದಿಯದು. ನವಿಲು ತೀರ್ಥ ಮಲಪ್ರಭಾ. ನವಿಲು ತೀರ್ಥ ಅಂತೀವಿ, ರೇಣುಕಾ ಸಾಗರ ಅಂತೀವಿ, ಇಂದಿರಾ ಸಾಗರ ಅಂತೀವಿ. ಕಾವೇರಿ ನದಿಗೆ ಕೊಡಗಿನ ಬಳಿ ಒಂದು ಜಲಪಾತ ಇದೆ. ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಕೊಡಗಿನ ಬಳಿ ಅಬ್ಬೆ ಫಾಲ್ಸ್. ಅಬ್ಬೆ ಫಾಲ್ಸ್ ಹೌದಾ? ಶಿವನ ಸಮುದ್ರ ಜಲಪಾತ ಯಾವ ನದಿಗೆ? ಶಿವನ ಸಮುದ್ರ. ಶಿವನ ಸಮುದ್ರ ಕಾವೇರಿ ಇಲ್ಲದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿದೆ. ಮುತ್ಯಾಲಮಡು, ಇದು ಪ್ರಶ್ನೆ ಆಗಿದೆ. ಮುತ್ಯಾಲಮಡು ಎಂಬ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ತುಮಕೂರು, ಬೆಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ. ಆಪ್ಷನ್ ಇ ಬೆಂಗಳೂರು ಗ್ರಾಮಾಂತರ. ಬಂತು ನೋಡ್ರಿ ಪೋಲ. ಬಹಳಷ್ಟು ಜನಕ್ಕೆ ಈ ಕನ್ಫ್ಯೂಸ್ ಕೂಡ ಇದೆ. ಬಹಳಷ್ಟು ಜನ ಈ ಕೊಟ್ಕೂಡ್ಲೆ ಅಲ್ಲಕ್ಕೆ ಹೊಕ್ಕಾವು. ದಯಮಾಡಿ ಹೋಗಬೇಡ್ರಿ, ಹಂಗ ವಿಚಾರ ಮಾಡ್ರಿ. ಮುತ್ಯಾಲಮಡು ಬೆಂಗಳೂರು ನಗರ. ರೈಟ್ ಆನ್ಸರ್. ಮಾರ್ಕೋನಹಳ್ಳಿ ಜಲಾಶಯ. ಮಾರ್ಕೋನಹಳ್ಳಿ ಜಲಾಶಯ. ಮಾರ್ಕೋನಹಳ್ಳಿ ಜಲಾಶಯ ಯಾವ ನದಿಗೆ? ಮಾರ್ಕೋನಹಳ್ಳಿ ಜಲಾಶಯ ಯಾವ ನದಿಗೆ? ತುಮಕೂರಲ್ಲಿ ಕಂಡು ಬರ್ತದ. ಮಾರ್ಕೋನಹಳ್ಳಿ ಜಲಾಶಯ ಯಾವ ನದಿ? ಶಿಂಷಾ. ವಿಚಾರ ಮಾಡ್ತಾವ ಯಾವ್ದಾಯ್ತೋ ಏನೋ. ವಾಣಿ ವಿಲಾಸ ಸಾಗರ ಯೋಜನೆ. ವಾಣಿ ವಿಲಾಸ ಸಾಗರ. ವಾಣಿ ವಿಲಾಸ ಸಾಗರ ಚಿತ್ರದುರ್ಗ ಹಿರಿಯೂರ್ ಹತ್ರ ಕಂಡು ಬರ್ತದೆ, ವೇದಾವತಿ ನದಿಗೆ. ಮಾರಿಕಣಿವೆ ಜಲಾಶಯ. ಶಿವಮೊಗ್ಗದಲ್ಲಿ ಭದ್ರಾ ಜಲಾಶಯ, ಗಾಜನೂರು ಅಣೆಕಟ್ಟು. ಇಲ್ಲದ ನೋಡ್ರಿ, ನಿಮಗೆ ಏನೇನು ಡೌಟ್ಸ್ ಅದಾವೋ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಶರಾವತಿ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ, ಇದು ಪ್ರಶ್ನೆ ಆಗಿದೆ. ಶರಾವತಿ ನದಿಯಿಂದ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಶ್ನೆ ಆಗಿದೆ. ಮುತ್ಯಾಲಮಡು ಬೆಂಗಳೂರು ನಗರ. ಗಾಜನೂರು, ತುಂಗಾ, ಭದ್ರಾ ಇವೆಲ್ಲವೂ ಶಿವಮೊಗ್ಗ. ಹೌದಾ? ವಾಣಿ ವಿಲಾಸ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು. ಮಾರ್ಕೋನಹಳ್ಳಿ ಇದು ತುಮಕೂರು. ಎಲ್ಲ ಒಂದೇ ಸ್ಲೈಡ್ ಅಲ್ಲಿ ಇದೆ. ಹೌದಾ? ಕರ್ನಾಟಕದ ಪ್ರಪ್ರಥಮ ಅಣೆಕಟ್ಟು ನಿರ್ಮಾಣವಾದ ವರ್ಷ 1902, 5, 7, 1886. ತುಂಗಾಭದ್ರಾ ನದಿಯ ಉಪನದಿಯಾಗಿರ್ತಕ್ಕಂಥ ವೇದಾವತಿ. ತುಂಗಾಭದ್ರಾ ನದಿಯ ಉಪನದಿಯಾಗಿರ್ತಕ್ಕಂಥ ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಎಂಬಲ್ಲಿ ವಾಣಿ ವಿಲಾಸ ಸಾಗರ ಜಲಾಶಯ ಅಥವಾ ಮಾರಿಕಣಿವೆ ಜಲಾಶಯ ನಿರ್ಮಾಣ ಆಗ್ತದೆ. ಯಾರ ಅವಧಿಯಲ್ಲಿ? ಯಾವ ದಿವಾನರ ಅವಧಿಯಲ್ಲಿ? ದಿವಾನ್ ಕೆ ಶೇಷಾದ್ರಿ ಅಯ್ಯರ್. ಅರಸರು ಯಾರಿದ್ರ ಅವಾಗ? ಅರಸ ಯಾರಿದ್ದ? ಇದ ನಿರ್ಮಾಣದ ಹಂತದಲ್ಲಿ ಇದ್ದಂತ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕಿರಿಯ ಮಗಳಾದ ವಾಣಿಯ ಹೆಸರನ್ನ ಇಡ್ತಾರೆ, ವಾಣಿ ವಿಲಾಸ ಸಾಗರ ಜಲಾಶಯ. ಇನ್ನು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯಿಂದ KGF ಗೆ ವಿದ್ಯುತ್ ಪೂರೈಕೆ ಆಗಿದ್ದು
1902. ಬೆಂಗಳೂರಿಗೆ ವಿದ್ಯುತ್ ಪೂರೈಕೆ ಆಗಿದ್ದು 1905. 1886ರಲ್ಲಿ KGF ಅಲ್ಲಿ ಚಿನ್ನದ ಉತ್ಪಾದನೆ ಆರಂಭ ಆಗ್ತದೆ. ಒಂದಕ್ಕೊಂದು ಲಿಂಕ್ ಇರ್ತಾವ, ತಿಳ್ಕೊಬೇಕಷ್ಟೇ. 1905 ಅಂದ ತಕ್ಷಣ ಬಂಗಾಳ ವಿಭಜನೆ ಹೋಗಬಾರ್ದು, ಸೀದಾ ಒಂದಕ್ಕೊಂದು ಲಿಂಕ್ ಇರ್ತಾವ. ಕರ್ನಾಟಕದ ಪ್ರಸಿದ್ಧವಾದ ತಾಮ್ರದ ಗಣಿ ಇಂಗಳದಾಳು ಕಂಡು ಬರುವುದು ಬೆಂಗಳೂರು, ಚಿತ್ರದುರ್ಗ, ಕೋಲಾರ, ಶಿವಮೊಗ್ಗ. ಕರ್ನಾಟಕದ ಖೇತ್ರಿ ಅಂತ ಹೇಳಿ ಪ್ರಶ್ನೆ ಆಗಿತ್ತು, ಅಬ್ಸರ್ವ್ ಮಾಡಿರ್ತೀರಿ ಅಂತ ಅನ್ಕೋತೀನಿ. ಕರ್ನಾಟಕದ ಖೇತ್ರಿ ರಾಜಸ್ಥಾನದಲ್ಲಿ ಕಂಡು ಬರ್ತದೆ ತಾಮ್ರದ ಗಣಿ, ಹೌದಾ. ಕರ್ನಾಟಕದಲ್ಲಿ ಚಿತ್ರದುರ್ಗದ ಇಂಗಳದಾಳು, ಈಗ ಅಲ್ಲಿ ಉತ್ಪಾದನೆ ಇಲ್ಲ, ಸ್ಟಾಪ್ ಆಗಿದೆ. ಚಿತ್ರದುರ್ಗದ ಇಂಗಳದಾಳಿನ ಗಣಿಯಲ್ಲಿ ಈಗ ಉತ್ಪಾದನೆ ಇಲ್ಲ, ಕ್ಯಾನ್ಸಲ್ ಆಗಿದೆ, ಸ್ಟಾಪ್ ಆಗಿದೆ. ಅದನ್ನ ಕರ್ನಾಟಕದ ಖೇತ್ರಿ ಅಂತ ಹೇಳಿ ಕರಿತೀವಿ, ಹೌದಾ. ಕರ್ನಾಟಕದ ಖೇತ್ರಿ. ಕರ್ನಾಟಕದ ಊಟಿ ಅಂತ ಯಾವುದನ್ನು ಕರಿತೀವಿ ಅಂದ್ರೆ ಇದೇ ಚಿತ್ರದುರ್ಗದ ಜೋಗಿಮಟ್ಟಿ. ಜೋಗಿಮಟ್ಟಿಯನ್ನ ಕರ್ನಾಟಕದ ಊಟಿ ಅಂತಾರೆ. ಈಗ ಹೋಗ್ಬೇಡ್ರಿ, ಜಾಬ್ ತಗೊಂಡ್ ಹೋಗ್ರಂತ, ಕ್ಲಾಸ್ ಕೇಳ್ರಿ ಅನ್ನೋದ. ಜೋಗಿಮಟ್ಟಿಯನ್ನ ಕರ್ನಾಟಕದ ಊಟಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತೇಳಿ ಯಾವುದನ್ನು ಕರೀತಾರೆ? ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತೇಳಿ ಕಪ್ಪತ್ತ ಗುಡ್ಡ, ಗದಗದ ಕಪ್ಪತ್ತ ಗುಡ್ಡ. ಮಲೆನಾಡಿನ ಹೆಬ್ಬಾಗಿಲು ಅಂತೇಳಿ ಶಿವಮೊಗ್ಗ. ಶಿವಗಂಗೆ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ? ಶಿವಗಂಗೆ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ? ಯಾರವ? ಶಿವಮೊಗ್ಗನವ? ಬೆಂಗಳೂರು. ಎಲ್ಲ ತಿಳ್ಕೋಬೇಕು, ಹೌದಾ. ಚಿತ್ರದುರ್ಗದಲ್ಲಿ ತಾಮ್ರದ ಗಣಿ, ಅದರಲ್ಲೂ ಇಂಗಳದಾಳು